ನೀ ಕೊಟ್ಟಿದ್ದ ಬಡ್ಡಿ ದುಡ್ಡೆಲ್ಲ ಲೆಕ್ಕ ಮಾಡಿದೆ, ಮಿಕ್ಕಿದ ದುಡ್ಡು ಕೂಡ ಇಷ್ಟ ಕೊಡಕ್ಕ ಇದನ್ನ ನೀ ಇಟ್ಕೋ. ಮಾಮ ಹೆಂಗಾದ್ರು ನೀನು ಬೇದಾನ ಇವತ್ತು ಹೊಗಳಿಸ್ಕೋತೀನಿ ನೋಡು. ರೀ ಏನ್ರಿ ಬನ್ನಿ ಇಲ್ಲಿ. ಏನಮ್ಮ ಅದು? ಲೆಕ್ಕ ನೋಡಿ. ಆಸ್ ಯೂಶುವಲ್ ತಪ್ಪಿರುತ್ತೆ ಬಿಡು. ಹುಡುಕಿ ನೋಡೋಣ. ದುಡ್ಡು ಸರಿಯಾಗಿದೆಯಲ್ಲಪ್ಪ, ಆಶ್ಚರ್ಯ, ಪರಮಾಶ್ಚರ್ಯ. ರೀ ನಾನು ಮಾಡೋ ಕೆಲಸ ಎಲ್ಲ ಅಚ್ಚುಕಟ್ಟಾಗಿರತ್ತೆ, ಬೇಷ್ ಅಂದ್ಬಿಡಿ. ಯಾಕೆ ಬೇಷನ್ ಬೇಕು? ಒಂದು ಹೊಗಳಿಗೆ ಮಾತು ಬೇಡವಾ? ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ತಿಂಗಳಿಗೆ ಒಂದು ದಿವಸ ಲೆಕ್ಕ ಸರಿಯಾಗಿ ಕೊಟ್ಬಿಟ್ಟು ಬೇಷ್ ಅನ್ಬೇಕಂತ. ಎಲ್ಲ ವಿಷಯದಲ್ಲೂ ಫೇಲ್ ಆದೋನು ಯಾವುದೋ ಒಂದು ವಿಷಯದಲ್ಲಿ ಪಾಸ್ ಆದ ತಕ್ಷಣ ಬೇಷ್ ಅನ್ನಕ್ಕಾಗತ್ತ? ಒಂದ್ಸರಿ ಬೇಷ್ ಅಂದ್ರೆ ಏನಾಗುತ್ತೆ? ತಾಳೆ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ರೀ ನನ್ನ ತಲೆ ಮೇಲೆ ಕೂತ್ಕೊಳ್ಳೋಕೆ ಗಂಗಾ ಅಲ್ಲ ಪಾರ್ವತಿ. ಬೇಗ ಬೇಷ್ ಅಂದ್ಬಿಡಿ, ಸುಬ್ಬು ಕಾಯ್ತಿದ್ದಾನೆ. ನನಗೆ ನಿನ್ನ ಬೇಷ್ ಅಂತ ಹೋಗಕ್ ಇಷ್ಟ ಇಲ್ಲಮ್ಮ. ಒಂದು ವರ್ಷ ಇದೇ ತರ ಲೆಕ್ಕ ಮಾಡು, ಆಮೇಲೆ ಬೇಷ್ ಅನ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಬ್ಯಾಡ್ ಬಿಡಕ್ಕ ಹೋಗ್ಲಿ. ರೀ ನಿಮ್ಮನ್ನ ಕೇಳಿ ಕೇಳಿ ಹೊಗಳಿಸ್ಕೋಬೇಕೇನ್ರಿ? ಹತ್ತು ಕರೆದು ಅವತ್ನ ಹೇಳಿಸ್ಕೊಂಡಂಗಾಯ್ತು. ನನಗೂ ಒಂದು ಮನಸ್ಸಿದೆ, ನನಗೂ ಒಂದು ಮರ್ಯಾದೆ ಇದೆ. ನನ್ನಂತ ಎಂತ ಸಿಗ್ಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಬ್ಲೇಡ್ ಹಳೇದಾಯ್ತು, ಚೇಂಜ್ ಮಾಡು. ಪ್ರಪಂಚದಲ್ಲಿ ಒಬ್ಬಳೇ ಇರೋದು ಅನ್ಕೊಂಡ್ಬಿಟ್ಟಿದ್ದೇನೆ. ಒಬ್ಬರು ಹಾಗೆ 7 ಜನ ಇರ್ತಾರಂತೆ. ನಿನ್ ಥರದೊಳ್ಳೆ ಯಾರ್ದಾರು ಮದುವೆ ಆಗ್ತೀನಿ. ನೀವು ಇನ್ನೊಂದು ಮದುವೆ ಆಗ್ತೀರಾ? ಹೌದು, ನಿನ್ ಥರದೊಳ್ಳೆ ಮದುವೆ ಆದ್ರೆ ಜನಕ್ಕೂ ಡೌಟ್ ಬರಲ್ಲ. ಹೋಗ್ರಿ, ಅದು ಯಾವ ಕಟ್ಕೋತೀರಾ ನಾನು ನೋಡ್ತೀನಿ. ತಲಾಟೆ ಜಾಸ್ತಿ ಆಯ್ತು. ಹೀಗೆ ಮಾತಾಡ್ತಿರೋ ನಿಜವಾಗ್ಲೂ ಮದುವೆ ಆಗ್ಬಿಡ್ತೀನಿ. ಮಾಮ ಹಂಗಂದ್ರೆ ನಂಗೆ ಇನ್ನೊಬೇಕಾಗಿ ಸಿಗ್ತಾಳೆ. ಹೌದು, ಬರ್ತಾಳೆ. ಬೇಕಾ ಬೇಡವಾ? ನಾಚಿಕಾಗಿಲ್ಲ ಮಾಮ ನಿಂಗೆ. ಬಾಳಿ ಗಿಡಕ್ಕ ಒಂದಾಗೋಣಿ, ಬಾಳ ಗಂಡಸಿಗೆ ಒಬ್ಬಕ್ಕೆ ಹೆಂಡ್ತಿ. ಎಷ್ಟು ಬಾ ನಾನು ಅಕ್ಕ ಇರೋದಕ್ಕಿನ್ನ ನೀನು ಅಕ್ಕೊಂತ ನಾಟಕ ಮಾಡ್ತಿರೋದೆ. ನಾ ಇಬ್ರು ಏನಾರು ರಾಂಗ್ ಆದ್ರೆ ದೊಡ್ಡ ರಗಳಿನ ಅಕ್ಕವೇ. ಕರೆಕ್ಟ್. ಇವತ್ತು ನೀನಂತ ಮಾಡ್ಬೇಕನೋ. ಮುಚ್ಚ ಬಾಯಿ. ನಾನು ನನ್ನ ಮುಕ್ಕಣ್ಣು ತೆಗೆದ್ರೆ ಗೊತ್ತಲ್ಲ, ನೋಡ್ದು ಹಂಗೆ ನಡ್ಕೊಂಡ್ಬಿಟ್ರೆ ಬೈ ಒನ್ ಗೆಟ್ ಒನ್ ಫ್ರೀ. ಇಬ್ರು ಫ್ರೀಯಾಗಿ ದಾನ ಮಾಡ್ಬಿಡ್ತೀನಿ. ಆಂಟಿ, ಉಗ್ರಲ್ಲಿ ಹೋಗೋ ವಿಷಯಕ್ಕೆ ಕೊಡ್ಲಿ ಯಾಕೆ ತಗೋತೀರಾ? ಕೊಡ್ಲಿ ತಗೊಂಡ್ರೇನೆ ಮರದ ದಿಮ್ಮಿನ ಸೀಳಕ್ ಸಾಧ್ಯ. ಅಂದ್ರೆ ಪರ್ಮು ಅಂಕಲ್ ಮರದ ದಿಮ್ಮಿ ಅಂತ ಇದ್ದೀರಾ? ಒಂದಿನ ಅವ್ರ ಜೊತೆ ಸಂಸಾರ ಮಾಡೋ ಆಗ ನಿನಗೆ ತಿಳಿಯುತ್ತೆ. ವೇದ, ಇದು ಗಂಡ ಹೆಂಡತಿ ಜಗಳ ಕಣೆ. ಅಲ್ಲೇ ಕಣೆ, ಒಂದು ಹೊಗಳಿಕೆ ಮಾತು ಹೇಳಿದ್ರೆ ನಿಮ್ಮ ಅಂಕಲ್ಗೆ ಏನೇ ಆಗ್ತಿತ್ತು? ಅಕ್ಕ, ಹೊಗಳಿಕೆ ಮಾತನ್ನ ಡಿಮ್ಯಾಂಡ್ ಮಾಡಿ ತಗೋಬಾರ್ದು, ಕಮೆಂಟ್ ಮಾಡಿ ಇಟ್ಕೋಬೇಕು. ಹಾಗಂದ್ರು ಗೊತ್ತಾ, ಯಾವ್ದಕ್ಕೂ ಲಾಯಕ್ಕಿಲ್ಲ. ಇವತ್ತೇ ನೀನು ಕರೆಕ್ಟ್ ಆಗಿ ಲೆಕ್ಕ ಮಾಡಿದ್ದು. ಮುಂಚೆ ಎಲ್ಲ ಬರೀ ತಪ್ಪು ಮಾಡ್ತಿದ್ದೆ ಅಂತ ಬಾಯಿಗೆ ಬಂದಾಗೆಲ್ಲ ಬೈದ್ರು ಗೊತ್ತಾ? ಇಂಥ ಗಂಡಸರನ್ನ ಮಟ್ಟ ಹಾಕ್ಬೇಕು ಪಾರು. ತೋಪ್ಟ ಹೊರದು ನೈಸ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಚುಚ್ಚಲ್ಲ. ಆಂಟಿ, ನಮ್ಮ ಅಕ್ಕನ ಮಾತು ಕೇಳಬೇಡಿ. ಏನೋ ಆಗಿದ್ದಾಗೋಗ್ಲಿ, ಬಿಟ್ಬಿಡಿ. ನಿಂಗೆ ಮದ್ವೆ ಆಗಿದ್ಯಾ? ಆಗಿದ್ರೆ ನೀನು ಗೊತ್ತಾಗ್ತಿರ್ಲಿಲ್ವಾ? ಮುಚ್ಚೆ ಬಾಯಿ. ಭೂಮಿ ಮೇಲೆ ಕುತ್ಕೊಂಡು ಚಂದ್ರ ನೈಸ್ ಅಂತ ಮಾತಾಡಬಾರ್ದು. ಆಂಟಿಗೆ ಏನೋ ಒಂದು ಸಜೆಷನ್ ಕೊಡ್ತಾ ಇದ್ದೆ. ನೀನೇನ್ ಸಜೆಷನ್ ಕೊಡೋದ್ ಬೇಡ, ನಾನೇ ಕೊಡ್ತೀನಿ. ನೀನ್ ಹೋಗಿ ಯಾರು ಬಿದ್ರೋ ಯಾರು ಸತ್ರು ಅಂತ ಅನೌನ್ಸ್ ಮಾಡ್ಕೊ ಹೋಗು. ಹೋಗು ವೇದ. ಯಾರು ಈ ಗಂಡಸ್ರನ್ನ ನಾವು ಎಷ್ಟೇ ಮೆಚ್ಚಿಸಿದ್ರು ಅವ್ರು ನಮ್ಮನ್ನ ಹೊಗಳಲ್ಲ ಕಣೆ. ಪಕ್ಕದ ಮನೆ ರಾಮಣ್ಣನ ಹೆಂಡತಿನೇ ಸುಂದ್ರಿ ಅಂತ ಗಾದೆನೇ ಇದೆಯಲ್ಲ. ಅಂದ್ರೆ ಇವರು ರಾಮಣ್ಣನ ಹೆಂಡತಿ ಕಡೆನಾ? ಅವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂದ್ರೆ ಪ್ರತಿಭಟನೆ ಮಾಡ್ಬೇಕು. ಅಂದ್ರೆ ಜಗಳನಾ? ಜಗಳದಿಂದ ಪ್ರಯೋಜನ ಇಲ್ಲಮ್ಮ. ಸೈಲೆಂಟ್ ಜಗಳ. ಬಹಳ ಸುಲಭವಾದ ಪ್ರತಿಭಟನೆ ಅಂದ್ರೆ ಮೌನ ವ್ರತ. ಅಂದ್ರೆ ನಿನ್ ಗಂಡನ ಜೊತೆ ಮಾತೇ ಆಡ್ಬೇಡ. ಇನ್ಯಾರ ಹತ್ರ ಮಾತಾಡ್ಲಿ? ಏಯ್, ನೀನಿನ್ನೂ ಇಲ್ಲೇ ನಿಂತಿದ್ದೇನೆ, ಹೋಗಿ ಇಲ್ಲಿಂದ. ಸ್ನಾನ ಮಾಡಿ ಮಂಗಲಸೂತ್ರನ ಬಾತ್ರೂಮಲ್ಲೇ ಬಿಟ್ಟಿದ್ದೆ, ಕೊಡಕ್ ಬಂದೆ, ತಗೋ. ಪಾರು, ಇವತ್ತಿಂದನೇ ಅಖಂಡ ಮೌನ ವ್ರತನ ಶುರು ಮಾಡ್ಬಿಡು. ನಿನ್ ಗಂಡ ತಪ್ಪಾಯ್ತು ಅಂತ ಬಂದ್ ನಿನ್ ಕಾಲಿಗೆ ಬೀಳೋವರೆಗೂ ಮಾತಾಡ್ಬೇಡ. ವ್ರತನ ಕರೆಕ್ಟಾಗಿ ಮಾಡು. ದಿನಾ ದೇವಸ್ಥಾನಕ್ಕೆ ಹೋಗು, ಆಗ್ಲೇ ನಿನ್ ಗಂಡನ ಬಾಲನ ಕಟ್ ಮಾಡ್ಬೋದು. ಕರೆಕ್ಟ್ ವೈಶಾಲಿ, ಇವತ್ತಿಂದಾನೇ ವ್ರತ ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಮೌನನ ಮುರಿಯೋದಿಲ್ಲ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಾರು ಆಂಟಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅಲ್ಲ, ನಮ್ಮ ಅಂಕಲು ಆಗಾಗ ಹೊಗಳ್ಬೇಕಾಗಿತ್ತು, ಹೊಗಳಿಲ್ಲ ಅಂದ್ರೆ ಎಂತವ್ರಿಗೂ ಆದ್ರೂ ಸಿಟ್ಟು ಬಂದೇ ಬರುತ್ತೆ. ಅದನ್ನ ತಗೊಂಬಂದು ನಮ್ಮ ಅಕ್ಕನಿಗೆ ಹೇಳಿದ್ದಾರೆ. ನಮ್ಮ ಅಕ್ಕ ಗಂಡನ್ ಬಾಲ ಕಟ್ ಮಾಡೋ ಫಿಟ್ಟಿಂಗ್ ಇಟ್ಟಿದ್ದಾರೆ. ಪಾರು ಆಂಟಿ ಮೌನ ವ್ರತ ಶುರು ಮಾಡಿದ್ರೆ ಗಂಡ ಹೆಂಡತಿ ನಡುವೆ ಮಾತು ನಿಂತೋಗುತ್ತೆ. ಈ ಮಾತು ಮತ್ತೆ ಮುಂದುವರಿಸ್ತಾರಾ ಇಲ್ವಾ? ಒಂದ್ ವೇಳೆ ಮಾತು ನಿಂತೋದ್ರೆ ಸಂಸಾರ ನಡ್ಸಕ್ಕಾಗತ್ತಾ ಇಲ್ವಾ? ಇದನ್ನೆಲ್ಲ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ. ಆದ್ರೆ ಈಗ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಪಾರು ಆಂಟಿ ಮೌನ ವ್ರತನ ಶುರು ಮಾಡ್ತಾರಾ ಇಲ್ವಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಮೌನ ವ್ರತನ ಶುರು ಮಾಡ್ತಾರೆ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 420 ಮೆಸೇಜ್ ಮಾಡಿ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಾಂಡುರಂಗ, ಏನಿವತ್ತು ಮನೆಯಲ್ಲಿ ದೇವ್ರ ಪೂಜೆ ತುಂಬಾ ಜೋರಾಗಿ ನಡೀತಾ ಇದೆಯಲ್ಲ? ಬಾರೋ ಬಾರೋ, ನಾನು ನಿನ್ಗೆ ಹೇಳ್ತಾ ಇರೋದು ಕೇಳಿಸ್ತಿದ್ಯಾ?
ಬರಮ್ಮ. ಹೇಳು ಮಾಮ. ನಿಮ್ಮ ಅಕ್ಕನಿಗೆ ಏನಾಗಿದ್ಯೋ ಮಂಕುರಮ್ಮ? ಸ್ಪೀಕರ್ ಬಂದಾಗೈತಿ ಮೌನ ವ್ರತ. ಮೌನ ವ್ರತನ ಯಾಕಂತೆ? ನಿನಗೆ ಬುದ್ಧಿ ಬರ್ಲಿ ಅಂತೆ. ಯಾಕೆ ಈಗಿರೋ ಬುದ್ಧಿ ಸಾಲ್ದು? ಜೋಕ್ ಮಾಡಬಾರ್ದಂತೆ. ನಿನಗೆ ಮನಕಾಲದಾಗಿರೋಷ್ಟು ಬುದ್ಧಿನೂ ತಲೆಯಾಗಿಲ್ಲಂತೆ. ಈ ಮೌನವ ತಾಳೆನು ಮಾತಾಡೋ ದಾರಿಯ ಕಾಣೆನು ಓ ರಾಣಿ. ನೀ ಯಾವ ಕೆಲಸನೂ ನೆಟ್ಗೆ ಮಾಡಂಗಂತೆ. ನೀ ಮಾಡೋದೆಲ್ಲ ತಪ್ಪಂತೆ. ನಿನ್ನ ರೆಕಾರ್ಡ್ ಬಂದ್ ಮಾಡ್ಬೇಕಂತೆ. ಬಾರು, ನನ್ಗಿರೋಳು ನೀನು ಒಬ್ಳೆ ಅಮ್ಮ. ನೀನು ಮನೇಲಿ ವ್ರತ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಮನೆಗೆ ಬರೋ ಮೂಡೇ ಇರಲ್ಲ. ಇದು ಭಾರಿ ದೊಡ್ಡ ಮೌನ ವ್ರತ ಅಂತೆ. ಪುರಾಣದಾಗ ಮಂಡೋದರಿ ಮಾಡಿದ್ಲಂತೆ. ಇಬ್ಬರಾಗ ಒಬ್ರು ಸಾಯೋವರೆಗೂ ಮಾಡ್ತಾಳಂತೆ. ನೀ ಸಾಯೋವರೆಗೂ ಮಾಡ್ತಾಳಂತೆ. ಅಕ್ಕಿ ಸಾಯೋವರೆಗೂ ಮಾಡ್ತಾಳಂತೆ. ಯಾರು ಸಾಯೋವರೆಗೂ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಅದೇನಂತೇಳಿ ಹೋದ್ರೆ ನೀ ಸರಿ ಹೋಗುವವರೆಗೂ ಮೌನ ವ್ರತ ಮಾಡ್ತಾಳಂತೆ. ಆಹಾ, ವ್ರತಗಳು ಇರೋದು ಮನುಷ್ಯನಿಗೆ ಶಾಂತಿ ಸಮಾಧಾನ ಕೊಡೋದಕ್ಕೆ ಅಂತ ಹೇಳು. ಅಕ್ಕಗೆ ಸಮಾಧಾನ ಆಗತ್ತಂತೆ. ಬಾರು, ನೀನ್ ಈ ತರ ಮೌನ ವ್ರತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಗಂಡನ ಗತಿ ಏನೇ? ಅಲ್ಲ, ದುಡ್ದು ಬರೋ ಗಂಡನ್ಗೆ ಸ್ವಲ್ಪನಾರು ನಗ್ನಗ್ತಾ ಮಾತಾಡ್ಸೋದು ಬೇಡವಾ? ಅಕ್ಕಗ ಮಡಿ ಸೀರೆ ತಂದು ಕೊಟ್ರೆ ವೃತ ಬಿಡ್ತಾಳಂತೆ. ನನಗೆ ಪ್ಯಾಂಟ್ ಶರ್ಟ್ ತಂದು ಕೊಟ್ರೆ ವೃತ ಬಿಡ್ತಾಳಂತೆ. ಪ್ಯಾಂಟೂ ಬೇಡ, ಶರ್ಟೂ ಬೇಡ, ಸೀರೆನೂ ಬೇಡ, ನೀ ಏನಾರ ಮಾಡ, ನಾ ವೃತ ಬಿಡಂಗಿಲ್ಲ ಅನ್ನತ್ತಾಳ. ನೀ ಬೇಕಾದ್ರೆ ಹುಬ್ಳಿ ಹೋಗ್ಬೇಕಂತೆ. ಬಾರೋ, ಇನ್ನೊಂದ್ಸಲ ಯೋಚನೆ ಮಾಡು. ನೀನ್ ಈ ತರ ಮಾತಾಡದೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ನಾನು ಏನ್ ಮಾಡಿ? ತಗೋಮಮ್ಮ, ಇವತ್ತು ಇಷ್ಟ ಗಟ್ಟಿ. ಗೊತ್ತಾಯ್ತು ಕಣ. ಹಾರೋ ಹಕ್ಕಿಗೆ ಅಲಂಕಾರ, ಪ್ರೀತಿಸೋ ಹೆಂಡತಿಗೆ ದುರಂಕಾರ. ಮನೆಯಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಶೀತಲ ಸಮರ, ಮಾತಿಲ್ಲ ಕತೆ ಇಲ್ಲ, ನಗುವಿಲ್ಲ ಖುಷಿ ಇಲ್ಲ. ಆಸ್ ಇಟ್ ಈಸ್ ಬೈಗಳಂತೂ ಇಲ್ವೇ ಇಲ್ಲ. ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮೌನ ವ್ರತ ಮಾಡಿದ್ರೆ ಹೇಗೋ? ಪ್ರೊಟೆಸ್ಟ್ಗಳಲ್ಲಿ ತುಂಬ ವೆರೈಟಿಗಳಿವೆ ಪರಮ. ಮೌನ ವ್ರತ, ಉರುಳು ಸೇವೆ, ಪಂಜಿನ ಮೆರವಣಿಗೆ, ಕತ್ತೆ ಮೆರವಣಿಗೆ, ಪೊರಕೆ ಪ್ರದರ್ಶನ. ನಮ್ಮ ಭಾರತದಲ್ಲಿರೋಷ್ಟು ಪ್ರೊಟೆಸ್ಟ್ ವಿಧಾನಗಳು ಪ್ರಪಂಚದ ಯಾವ ಮೂಲೆಯಲ್ಲೂ ಇಲ್ಲ ಪರಮ. ಅಂದ್ರೆ ದುಬೈ, ಮಸ್ಕಟ್, ಸಿಂಗಾಪುರ್ಗಳಲ್ಲಿ ಡೌನ್ ವಿತ್ ಅಂತ ಇದುವರೆಗೆ ಯಾರೋ ಕೂಗಿಲ್ಲ ಕಣ. ಒಂದು ಸ್ಟ್ರೈಕ್ ಆಗಿಲ್ಲಪ್ಪ. ಇಂಟರ್ನ್ಯಾಷನಲ್ ಲೆವೆಲ್ ಹೋಗಬೇಡಪ್ಪ, ಲೋಕಲ್ ಫ್ಯಾಮಿಲಿ ಬಗ್ಗೆ ಹೇಳು. ನೀನು ತಪ್ಪು ಮಾಡಿದ್ಯಪ್ಪ. ಅದೇಗೋ ತಪ್ಪು ಮಾಡಿದ್ದೀನಿ? ನೀನು ಹೇಳೋ ಪ್ರಕಾರ ನೀನು ನಿನ್ನ ಹೆಂಡ್ತಿನ ಹೊಗಳಿಲ್ಲ, ಅದಕ್ಕೆ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಹೊಗಳಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲ್ವಾ? ಪ್ರತಿ ಸಲ ತಪ್ಪು ಮಾಡ್ತಿದ್ದೋಳು ಒಂದ್ಸಲಿ ಸರಿಯಾಗಿ ಲೆಕ್ಕ ಮಾಡಿದ್ರೆ ಹೊಗಳ್ಬೇಕಾ? ಹೌದಪ್ಪ, ಎನ್ಕರೇಜ್ಮೆಂಟ್ ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ನೀನೀಗ ಅನುಭವಿಸ್ತಾ ಇರೋದು. ನೋಡ, ವಿದೇಶದಲ್ಲಿ, ಅದು ಅಮೇರಿಕಾದಲ್ಲಿ ಗಂಡ ಹೆಂಡತಿ ಸಂಬಂಧ ಹೇಗಿರ್ತಾ ಗೊತ್ತೇನಾ? ಏನು ವಿದೇಶ ಅಂದ್ರೆ ಗಂಡ ಹೆಂಡತಿ ಸಂಬಂಧನೇ ಬೇರೆ ಇರುತ್ತೋ? ಗಂಡ ಹೆಂಡತಿಗೆ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ಕಣೋ, ಅದು ಅಲ್ಲಿ ಕಲ್ಚರು. ಹುಟ್ಲಾರಿ, ನಿನ್ನ ಹೆಂಡತಿಗಾದ್ರೆ ಥ್ಯಾಂಕ್ಸ್ ಹೇಳ್ಬೋದಪ್ಪ, ಸ್ವಂತ ಹೆಂಡತಿಗೆ ಯಾಕೋ ಥ್ಯಾಂಕ್ಸು? ನೋಡೋ, ಅಮೇರಿಕಾದಲ್ಲಿ ಗಂಡ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಣ. ಅವಳು ಕಾಫಿ ತಂದು ಕೊಟ್ರೆ ಥ್ಯಾಂಕ್ಸ್, ಅವಳು ಖರ್ಚಿಪ್ ತಂದು ಕೊಟ್ರೆ ಥ್ಯಾಂಕ್ಸ್, ಅವಳು ಕಾರ್ ಕೀ ತಂದು ಕೊಟ್ರೆ ಥ್ಯಾಂಕ್ಸ್. ದಿನಕ್ಕೆ 50ರಿಂದ 60 ಸಾರಿ ಥ್ಯಾಂಕ್ಸ್ ಹೇಳಿ ಹೇಳಿ ಸಾಯಂಕಾಲಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋ ಸಂದರ್ಭದಲ್ಲಿ ಆ ಥ್ಯಾಂಕ್ಸ್ ಮುಗಿದೋಗಿರ್ತೆ ಕಣ. ನಿಜನೇನ? ಹೌದು ಕಣ ಪರಮ. ಹೆಂಡತಿಗೆ ಥ್ಯಾಂಕ್ಸ್ ಹೇಳಬೇಕು, ಸಾರಿ ಕೇಳಬೇಕು, ಬೆನ್ ತಟ್ಟಬೇಕು, ಕೆನ್ನೆ ಸವರ್ಬೇಕು ಕಣ. ಇಲ್ಲ ಅಂದ್ರೆ ವಿಚ್ಛೇದನ ನೋಟಿಸು ಗಂಡನ ಕೈಗೆ ಬರುತ್ತೆ. ವಿಚ್ಛೇದನ? ಅದು ವಿದೇಶದಲ್ಲಿ ಕಣ. ಭಾರತದಲ್ಲಿ ವಿಚ್ಛೇದನ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ ಕಣ. ಸಪ್ತಪದಿ ತುಳಿದಾಗಿರೋ ಫೋರ್ಸು ರಿಂಗ್ ಬದಲಾಯಿಸ್ಕೊಂಡಾಗಿರಲ್ಲ ಕಣ. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಪ್ಪ. ಹೆಂಡತಿಗೆ ಆಗಾಗ ಹೊಗಳ್ತಾ ಇರಪ್ಪ. ಒಂದು ಬುಕ್ ತಂದಿಟ್ಕೋ. ಈ ವಾರದಲ್ಲಿ ಎಷ್ಟು ಸತಿ ಹೊಗಳಿದೆ, ಈ ತಿಂಗಳಲ್ಲಿ ಎಷ್ಟು ಸತಿ ಹೊಗಳಿದೆ ಅಂತ ಬರ್ದಿಟ್ಕೋ. ಕೊನೆ ಪಕ್ಷ ಲೆಕ್ಕದಲ್ಲಿ 35 ಬಂದ್ರೆ ನೀನು ಪಾಸ್ ಕಣ. ಅದಕ್ಕಿಂತ ಕಡಿಮೆ ಬಂದ್ರೆ ಆಸ್ ಇಟ್ ಇಸ್ ಫೇಲು. ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಆಯ್ತಪ್ಪ. SLC ಎಕ್ಸಾಮ್ ಪೇಪರ್ ಕೆಟ್ಟೈತನ ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೆ. ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಬರೋಷ್ಟು ಮಾರ್ಕ್ಸು ಸಂಸಾರದಲ್ಲಿ ಬರಲ್ಲ ಕಣ. ಈಗ ಏನ್ ಮಾಡ್ಬೇಕು? ಒಂದು ದಿನ ಟೈಮ್ ಕೊಡೋ. ನೀರಲ್ಲಿ ಬಿದ್ದಿದ್ಯಾ ಎತ್ತಿ ದಡಕ್ ಹಾಕ್ಬಿಡ್ತೀನಿ. ಮಾಮ ಮಾಮ, ಯಾ ತುಕಾರಮ್ಮ? ನಾವು ಗುಡಿಗೆ ಹೋಗಿ ಬರ್ತೀವಿ, ನೀ ಇಲ್ಲೇ ಮನ್ಯಾಗ ಉಪವಾಸ ಬಿದ್ದಿರ್ಬೇಕಂತೆ. ಬೇಕಾದ್ರೆ ಹೋಟೆಲ್ಗೆ ಹೋಗಿ ಅಳ್ಸಿದ ಇಡ್ಲಿ ಅಳ್ಸಿದ ಸಾಂಬಾರು ತಿನ್ಬೇಕಂತೆ. ಅಕ್ಕನ ಎದುರು ಹಾಕೊಂಡ್ರೆ ಅಷ್ಟೇ ದೇವ್ರಿಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿಬಿಡ್ತೀವಿ. ಇದು ದೊಡ್ಡ ಮೌನ ವ್ರತ. ಅಕ್ಕ, ವೇದವ್ರ ಹೆಸರೇನು ಅರ್ಚನೆ ಮಾಡಿಸ್ಬಿಡೋಣ. ಬರಮ್ಮ ಪೆದ್ದ ಪರ. ಓ, ಇಲ್ಲಿದ್ಯಾನ? ಬರೋ ಪುಟ್ಲಾರಿ, ಆಲ್ ಇನ್ ದ ಫ್ಯಾಮಿಲಿ. ಇನ್ನೊಂದು ಸ್ವಲ್ಪ ಮುಂಚೆ ಬರೋದಲ್ವಾ, ಒಳ್ಳೆ ಸೀನ್ ನೋಡ್ಬೋದಾಗಿತ್ತ. ಹೌದು, ಪಾರ ಎಲ್ಲಿ?
ದೇವ್ರ ಹತ್ರ ಹೋಗಿದ್ದಾಳೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ. ಯಾಕೋ ನಿಮ್ಮಿಬ್ಬರು ಜಗಳ ಇನ್ನೂ ಮುಗ್ದೇ ಇಲ್ವೇನೋ? ಮೌನ ವ್ರತ ದೇವ್ರನ್ನ ಮಾತಾಡ್ಸಕ್ ಹೋಗಿದ್ದಾಳೆ. ಮತ್ತೆ ದೇವ್ರು ಮನೇಲೇ ಇರ್ಬೇಕಾದ್ರೆ ಬೇರೆ ದೇವ್ರು ಯಾಕೆ ಅಂಕಲ್? ದೇವ್ರಂತೆ ದೇವ್ರು. ವೇದ, ಪತಿ ದೇವ್ರು ಅಲ್ಲ ದೆವ್ವನೂ ಅಲ್ಲ, ಸುಮ್ಮನೆ ನಾವು ಹೊಗಳೋ ಮಾತಿಗೆ ಹೇಳೋದಷ್ಟೇ. ಮತ್ತೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀರಾ? ಅದಾ ವರ್ಷಕ್ಕೊಂದ್ಸಲಿ ಆದ್ರೂ ಹೊಸ ಸೀರೆ ತಂದ್ಕೊಡ್ಲಿ ಅಂತ ಮಾಡೋದು, ಇಲ್ಲಾಂದ್ರೆ ಈ ಹಳೆ ಕಾಲಿಗೆ ಯಾರು ನಮಸ್ಕಾರ ಮಾಡ್ತಾರೆ? ರೀ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾಗೇನೆ ತುಂಬಾ ಬದಲಾವಣೆ ಕಾಣ್ತಾ ಇದೆಯಲ್ಲ ಪಾರ್ವತಿ ಅವರೇ. ಸುಬ್ಬಲ್ಲಿ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಅಂತೂ ನನ್ನ ಮೇಲೆ ಕೋಪ ಕಡಿಮೆಯಾಗಿ ಬಂದಿಲ್ಲ, ಅಷ್ಟು ಸಾಕು. ಭೇಷ್ ಪಾರು ಆಂಟಿ, ಇವತ್ತು ನಾನು ನಿಮ್ಮನ್ನ ಮೆಚ್ಕೊಂಡೆ. ಸುಮ್ಮನೆ ವೇದ, ಇದು ಅವ್ರ ಸಂಸಾರದ ವಿಷಯ. ಅಕ್ಕ, ಇದಕ್ಕೆ ಹೇಳೋದು ಗಂಡ ಹೆಂಡತಿ ಜಗಳ ಒಂದ್ ಮಲ್ಗೋ ತನಕ ಅಂತ. ವೇದ, ಕಿವಿಗೆ ದಮ್ಮಕೊಂಡು ಸುಮ್ಮನೆ ಇದ್ದು ಬಿಡಮ್ಮ, ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಗಂಡ ಹೆಂಡತಿ ಜಗಳನೇ ಆಡಬಾರ್ದು, ಗೊತ್ತಾ? ಏನ್ ಭಾವ, ನೀವಿಂತ ಉಪದೇಶ ಮಾಡ್ತಾ ಇದ್ದೀರಾ? ನೀವು ಅಕ್ಕನ ಜೊತೆ ಜಗಳನೇ ಮಾಡಿಲ್ವಾ? ನಾನೆಲ್ಲಮ್ಮ ಜಗಳ ಮಾಡ್ತೀನಿ, ಅವಳ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾಳೆ. ಅಮೃತ ತುಂಬಾ ಚೆನ್ನಾಗಿದೆ, ಅದ್ಭುತ ಅದ್ಭುತ. ನನಗೂ ಕೊಟ್ಟಿದ್ರೆ ಹೇಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಹೋಟ್ಲಾರಿ ನಿನಗೇನು ಕೊಟ್ಟರು ಚೆನ್ನಾಗಿರತ್ತೆ ಬಿಡ, ಯಾಕಂದ್ರೆ ನಿಮ್ಗೆ ಬಿಟ್ಟಿ ಕೊಡೋದು ಅಭ್ಯಾಸ. ಯಾರು ನನ್ನ ಜೊತೆ ಜಗಳ ಮಾಡ್ಕೊಂಡು ನನ್ನ ಉಪವಾಸ ಕೆಡ್ಬಿಟ್ಟಿಲ್ಲಮ್ಮ. ರೀ ಕಾಫಿಗೆ ಸಕ್ಕರೆ ಸಾಕ? ನೀನು ಪಕ್ಕದಲ್ಲಿ ನಿಂತ್ಕೊಂಡು ಪ್ರೀತಿಯಿಂದ ಮಾತಾಡ್ತಿದ್ರೆ ಸಕ್ಕರೆ ಲೆವೆಲ್ ಹಾಗೆ ರೈತ ಬಿಡುತ್ತೆ. ಕಮ್ಮಿ ಮಾಡ್ಕೋ, ಶುಗರ್ ಬಂದ್ಬಿಡುತ್ತೆ. ಹೋಗ್ಲಿ ಬಿಡ, ನಿನಗೆ ನನ್ನ ಕೋಪ ಕಡಿಮೆ ಆಯ್ತಲ್ಲ, ಅಷ್ಟೇ ಸಾಕು. ಅಕ್ಕ, ಈಗೇನ್ ಹೇಳ್ತೀಯಾ? ನನ್ಗೆ ಯಾಕೋ ಅನುಮಾನ ಕಣೆ, ಇವಳು ಇಷ್ಟು ಬೇಗ ಹೇಗೆ ಬದಲಾದ್ಲು? ಹೇಗೋ ಬದಲಾಗಿದ್ದಾರೆ, ಮತ್ತೆ ನಿನ್ ಫಿಟ್ಟಿಂಗ್ ಬೇಡ. ಪಾರು, ಬಾಯಿಲಿ. ಈ ಪೆದ್ದಿ, ಮೌನ ವ್ರತ ಮಾಡು ಅಂತ ನಾನೇ ನಿನಗೆ ಹೇಳ್ಕೊಟ್ಟಿದ್ದು. ಇಷ್ಟು ಬೇಗ ವ್ರತ ಮುರಿದು ಯಾಕೆ ಮಾತಾಡ್ದೆ? ಪಾರು ಆಂಟಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಗುಡ್, ಕೀಪ್ ಇಟ್ ಅಪ್. ಹೇಳಿದ ಮಾತಂತೂ ಕೇಳಲ್ಲ, ಸ್ವಂತ ಬುದ್ಧಿ ಇಲ್ವೇ ಇಲ್ಲ. ಪಾರು, ಇದೇ ಖುಷಿಲಿ ಮನೇಲಿ ಅಡುಗೆ ಮಾಡೋಣಮ್ಮ, ಇಬ್ರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. 2 ದಿವಸ ಆಯ್ತು ನಾನು ಊಟ ಮಾಡಿ. ಹೌದಾ ರಜಾ? ಏನು ಬದಲಾವಣೆ ನಿನ್ನಲ್ಲಿ. ಈ ನಗು ಸದಾ ಹೀಗೆ ಇರಲಿ ನನ್ನ ಬಂಗಾರ. ರೀ, ನಿಮ್ ಬಂಗಾರ ಇಲ್ಲಿದ್ದೀನಿ. ಅಲ್ಲೂ ಪಾರು, ಎಲ್ಲೂ ಪಾರು. ನಾನೇ ಕಣೆ ಪಾರ್ವತಿ. ಇಲ್ಲ, ಇವಳೇ ಪಾರು. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಗೊತ್ತಾ? ಏನಪ್ಪರ್ಮ ಇದೆಲ್ಲ ಸರಿಯಾಗಲ್ಲ, ಯಾರು ಅಂತ. ಇವಳೇ ಪಾರ್ವತಿ. ಕಾಫಿ ರುಚಿ ನೋಡಿದ್ರೆ ಗೊತ್ತಾಗತ್ತೆ ಕಣ, ಇವಳೇ ನನ್ನ ಪಾರ್ವತಿ ಅಂತ. ರೀ, ನಿಮ್ಗೇನ್ರಿ ಆಗಿದೆ? ನಾನ್ರಿ ಪಾರ್ವತಿ. ಸುಬ್ಬನ್ನ ಹಿಂದೆ ಹಾಕೋ ಬಂದ್ಬಿಟ್ರೆ ನೀನೇ ಪಾರ್ವತಿ ನಂಬಿಡ್ಬೇಕಾ? ಅಕ್ಕ ಮಾಮಕ್ ಚೋಳ್ ಕಡ್ದೈತಿ, ನೀ ಎಲ್ಲ ಅಂತ ನಿನ್ಗೆ ಹೇಳತ್ತಾನೆ. ಏನಿದು ಈ ಕತೆ ಸೀತಾ ಅವ್ರ ಗೀತಾ ತರ ಆಗ್ಬಿಡ್ತಲ್ಲ. ಇವ್ರಿಬ್ರಲ್ಲಿ ನಿಜವಾದ ಪಾರು ಯಾರು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ವಲ್ಲ. ವೈಶಾಲಿ, ನೀನು ಅನುಮಾನ ಪಡ್ತಿದ್ದೀನಿ. ನಾನೇ ಕಣೆ ಪಾರ್ವತಿ. ನನಗೆ ನಂಬಿಕೆನೆ ಬರ್ತಾ ಇಲ್ಲ. ನಮ್ಮ ಪಾರು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳೇನಾದ್ರು ಹಠ ಹಿಡಿದ್ರೆ 1 ವಾರ ಅಲ್ಲ 1 ತಿಂಗಳಾದ್ರೂ ಸರಿ ಹೋಗೋದಿಲ್ಲ. ಅವಳ ಗಂಡ ತಪ್ಪಾಯ್ತು ಅಂತ ಬಂದು ಕಾಲ್ ಬೀಳೋವರೆಗೂ ಬದಲಾಗೋದಿಲ್ಲ. ನೀನು ಇಷ್ಟು ಬೇಗ ವ್ರತ ಮುರಿದು ಮಾತಾಡ್ತಿದ್ಯಾರ, ನೀನು ನಮ್ಮ ಪಾರು ಅಲ್ವೇ ಅಲ್ಲ. ದೇವರ, ಇದಕ್ಕೇನಪ್ಪ ಹೇಳಿ? ಸುಬ್ಬು, ಬಾ ಇಲ್ಲಿ. ನಾನೇ ನಿಮ್ಮಕ್ಕ. ಅದ ಹೊಡ್ತಾ ನಾನೇ ನಿಮ್ಮಕ್ಕ ಅಂತ ಹೇಳು, ಇಲ್ದಿದ್ರೆ ಹುಬ್ಳಿ ಕಳಿಸ್ಬಿಡ್ತೀನಿ. ಈಗ ನಮ್ಮ ಅಕ್ಕ ಆಕೆ ಯಾರು? ಕತೆ ನಾನ್ ಕಣ ನಿಮ್ಮಕ್ಕ. ನನಗೆ ಕತ್ತೆ ಅಂತ್ಯಾ? ಹಂಗಂದ್ರೆ ನೀ ನಮ್ಮ ಅಕ್ಕ ಅಲ್ಲ, ಇದನ್ನು ನಮ್ಮ ಅಕ್ಕ. ಸುಬ್ಬು, ಇವತ್ತು ಅಡುಗೆ ಏನೋ ಮಾಡ್ಲಿ? ಜಾಳದ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ ತಿಂದು ಭಾಳ ದಿವಸ ಆಯ್ತು, ಅದನ್ನ ಮಾಡಕ್ಕ. ನಾಳೆ ಮಾಡ್ತೀನಿ ಕಣ. ರೀ, ನಿಜ ಹೇಳ್ರಿ, ಯಾರೇ ಇವಳು? ಪತಿ ಪರಮೇಶ್ವರ, ಯಾರು ಇವಳು? ನನಗೇನು ಗೊತ್ತು? ಏ ಪರಮ, ನೀನೇ ಕನ್ಫ್ಯೂಸ್ ಆಗಿದೆಯಲ್ಲ. ನಿನ್ನ ನಿಜವಾದ ಹೆಂಡತಿ ಯಾರು ಅಂತ ಹೇಳ. 1 ನಿಮಿಷ ಇರಿ, ನಾನು ಚೆಕ್ ಮಾಡ್ತೇನೆ. ಕತ್ತಲ್ ತಾಳಿಲ್ಲ ಅಂದ್ರೆ ಇವಳು ಯಾರೋ ಬೇರೆಯವಳು. ಹೌದು, ಇವಳು ಬೇರೆಯವಳು ಅಂತ ನಾನು ಒಪ್ಕೊಳ್ತೀನಿ. ಮತ್ತೆ ಯಾಕ್ರಿ ಇವಳು ಕರ್ಕೊಂಡ್ ಬಂದಿದ್ದೀರಾ? ಅವತ್ತೇ ಹೇಳಿದ್ದೀನಿ, ಒಬ್ಬರ ತರ 7 ಜನ ಇರ್ತಾರೆ. ಅದಕ್ಕೆ ನೀನು ಸಿಟ್ಟು ಮಾಡ್ಕೊಂಡಾಗ ನಿನ್ ತರನೇ ಇರೋ ಬೇರೆಯವ್ರು ಕರ್ಕೊಂಬರ್ತೀನಿ ಹೇಳಿದೆ ತಾನೆ. ರಾಜ, ಯಾಕೋ ಮಾತಿನ ಕಾವು ಜಾಸ್ತಿ ಆಯ್ತು. ನಾನು ನಮ್ಮ ಡ್ಯಾಡಿ ಮನೆಗೆ ಹೋಗಿ ನಾಳೆ ಬರ್ತೀನಿ. ಬಾಯ್. ಗುಂಡನ, ಸ್ವಲ್ಪ ಈ ಕಡೆ ಬನ್ನಿ. ರೀ, ನಿಜ ಹೇಳಿ, ಅವಳು ಪಾರ್ವತಿನಾ? ಅವಳು ಗಂಗಾ, ನೀನೇ ಪಾರ್ವತಿ. ಈ ಪಾರ್ವತಿ ಇರುವಾಗ ಗಂಗೆನ ಬೇರೆ ಕರೆಸ್ಕೊಂಡಿದ್ದೀರಾ? ಏನೇ ಹೀಗೆ ಮಾತಾಡ್ತೀಯ? ನೀನು ಮಾತಿಗೂ ಜಗಳ ಮಾಡಿ ಮೌನ ವ್ರತ ಮಾಡ್ತಿರ್ತೀಯ, ಮನೇಲಿ ಅಡುಗೆ ಮಾಡಲ್ಲ. ನನ್ನ ನೋಡ್ಕೊಳಕ್ ಒಬ್ರು ಬೇಡವೇನೆ? ಊಟಕ್ಕೆ 2 ಚಕ್ರದ ಜೊತೆಗೆ 1 ಸ್ಟೆಪ್ನಿ ಇರುತ್ತೆ. ಕರೆಂಟ್ ಹೋದ್ರೆ ಮನೇಲಿ UPS ಇರುತ್ತೆ. ಬೋರ್ವೆಲ್ ವಾಟರ್ ಕನೆಕ್ಷನ್ ಜೊತೆಗೆ ಕಾರ್ಪೊರೇಷನ್ ಟ್ಯಾಪ್ ಕನೆಕ್ಷನ್ ಇರುತ್ತೆ. ಯಾಕೆ ಹೇಳು? ಯಾಕೆ? 1 ಕೈ ಕೊಟ್ರೆ ಇನ್ನೊಂದು ಇರ್ಲಿ ಅಂತ.
ಜಾನಮರಿ ನಾನಾ ನೀವಲ್ಲ ನನ್ನ ತಮ್ಮ ನಾನು ಜಾನ್ ಮಾಡಿ ಶುಭು ಜೋಳದ ರೊಟ್ಟಿ ಕೇಳಿದ್ಯಲ್ಲ ತಗೋ. ಮಸ್ತ್ ಮಾಡಿ ಅಕ್ಕ. ಹೌದಮ್ಮ ಅಡುಗೆ ತುಂಬ ಚೆನ್ನಾಗಿದೆ. ನೀ ಇಲ್ಲೇ ಬಿಡಕ್ಕ. ನೋ ರೀ, ನಾನು ಇಲ್ಲಿ ಇರ್ಬೇಕಾದ್ರೆ ಇವಳು ಯಾಕ್ರಿ ಇಲ್ಲಿ ಬರ್ಬೇಕು? ಏನ್ರಿ ನಿಮ್ ಸೇವೆ? ಬಾರೋ, ಇವಳು ಪಾಡಾಗಿ ಇವಳು ಇರ್ತಾಳೆ, ನಿನ್ ಪಾಡ ನೀನು. ಅಕ್ಕ ಈಗ ಅಡಿಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡಕ್ಕ. ಸುಬ್ಬು ಬಾರೋ ಇಲ್ಲಿ. ಸುಬ್ಬು ಬಾರೋ ಇಲ್ಲಿ. ನಿಮ್ಮಕ್ಕ ನಾನ ಅವಳ? ಯಾಕೆ ಹಿಂಗೆ ಹೇಳದಿ? ಲೇ, ಹುಬ್ಳಿಲಿ ಸಿದ್ದಾರೋಡ್ ಮಠದ ಜಾತ್ರೆಯಲ್ಲಿ ನಾವಿಬ್ರು ಆಟ ಆಡ್ತಿದ್ವಲ್ಲೋ, ಬಲೂನು ಮಿರ್ಚಿ ಎಲ್ಲ ಕೊಡಿಸ್ತಿದ್ನಲ್ಲೋ, ಮರ್ತ್ಬಿಟ್ಯಾ? ಎಲ್ಲ ಕರೆಕ್ಟ್ ಅಕ್ಕ. ಆದ್ರೆ ಆಕಿ ರೊಟ್ಟಿ ಪಲ್ಯ ಮಾಡಿಕೊಟ್ಟ, ಅದಕ್ಕಾಕಿ ನಮ್ಮ ಅಕ್ಕ. ನಾನು ಮಾಡ್ಕೊಡ್ತೀನಿ ಕಣೋ. ಮೊದ್ಲು ಮಾಡಿಕೊಡ, ಆಮೇಲೆ ಒಪ್ಕೊಂತೀನಿ. ರೀ, ಏನ್ರಿ ಇದು? ಹೇಳಿಲ್ವೇನೆ, ಸೇಫ್ಟಿಗೋಸ್ಕರ ನೀನು ಆಗಾಗ ಮುನಿಸ್ಕೊಂಡು ಜಗಳ ಮಾಡ್ಕೊಂಡು ತವ್ರು ಹೋಗ್ತಿರ್ತೀಯ. ನೀನು ಇಲ್ಲದೆ ಇದ್ದಾಗ ಇವಳು ಇರ್ಲಿ ಅಂತ ಮದುವೆ ಆಗಿ ಕರ್ಕೊಂಡು ಬಂದೆ. ಏನೀಗ? ತಪ್ಪಲ್ವೇನ್ರಿ? ಆ ಪರಮೇಶ್ವರಂಗೂ ಇಬ್ರು ಹೆಂಡ್ತಿರು, ಪಾರ್ವತಿ ಗಂಗೆ. ಈ ಪರಮೇಶ್ವರಂಗೂ ಇಬ್ರು ಹೆಂಡ್ತಿರು, ಒಂದು ನೀನು ಪಾರ್ವತಿ, ಇನ್ನೊಂದು ಇವಳು ಗಂಗೆ. ಆದ್ರೆ ಇದು ಈ ಕಾಲಕ್ಕೆ ಅನ್ವಯಿಸಲ್ಲ. ಯಾಕೆ ಅನ್ವಯಿಸಲ್ಲ? ಈಗಿನ ಕಾಲಕ್ಕೂ ಅದು ಅನ್ವಯಿಸತ್ತೆ. ಸಾಧ್ಯನೇ ಇಲ್ಲ. ನಾನು ಇವಳು ಸುಮ್ಮನೆ ಬಿಡಲ್ಲ. ನಡಿ ಆಚೆ. ಬಲ್ಗಾಲಿಟ್ಟು ಒಳಗ್ ಬರ್ತೀನಿ. ಮನೆ ತುಂಬಿಸ್ಕೊಳ್ಳಿ ಅಕ್ಕ. ನಾನು ಅವಳು ಬಿಡಲ್ಲ. ನಾನು ಆಚೆ ಹಾಕಿ ಹಾಕ್ತೀನಿ. ನಾನು ಅವಳು ಬಿಡಲ್ಲ. ಏನಾಯ್ತು? ರೀ, ನೀವೇನಾದ್ರೂ ಅವಳು ಮದುವೆ ಆದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ತೆಪ್ಪಗ್ ಬಿದ್ದುಗಳೇ, ಮದ್ವೆಗೆ ಇನ್ನು ತುಂಬಾ ಟೈಮ್ ಇದೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಗಂಗಾ ಈ ಮನೆಗೆ ಬಂದು ಸೆಟ್ಲ್ ಆಗಿದ್ದಾಳೆ. ಗಂಗಾ ಈ ಮನೆಗೆ ಬಂದ್ಮೇಲೆ ಪಾರ್ವತಿಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಗಂಗಾ ನಗ್ನಗ್ತಾ ಮಾತಾಡಿಸ್ತಾಳೆ, ಪ್ರೀತಿಯಿಂದ ಮಾತಾಡಿಸ್ತಾಳೆ. ಏನೇ ಕೇಳಿದ್ರು ಪ್ರೀತಿಯಿಂದ ಮಾಡಿ ಬಡಿಸ್ತಾಳೆ, ಕೋಪನೆ ಮಾಡ್ಕೊಳ್ಳೋದಿಲ್ಲ. ಹೆಂಡತಿಗಿರ್ಬೇಕಾದ ಎಲ್ಲಾ ಗುಣಗಳು ಇದೆ. ಅಂತ ಒಳ್ಳೆ ಹುಡುಗಿಗೆ ಎಂತ ಗಂಡಸರು ಕೂಡ ಮರಳಾಗ್ತಾರೆ. ನಮ್ಮ ಪರಮ ಅಂಕಲ್ ಕೂಡ ಮರಳಾಗಿದ್ದಾರೆ. ಪಾರು ಆಂಟಿನ ಬಿಟ್ಟು ಗಂಗಾನ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಪಾರು ಆಂಟಿಗೆ ದುಃಖ ಆಗಿದೆ. ತನ್ನ ಗಂಡನ್ಗೆ ತನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಹಳೆ ಟೆಕ್ನಿಕ್ ನ ಬಳಸ್ತಾ ಇದ್ದಾರೆ. ಏನಂದ್ರೆ, ಸೀತಾ ಮಾತೆ ಅಗ್ನಿ ಪ್ರವೇಶ ಮಾಡ್ದ ಹಾಗೆ ಅಗ್ನಿಕುಂಡ ರೆಡಿ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವೇ ಕಾದ್ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದಾ. ವೈಶಾಲಿ, ನಾನ್ ಅಳೋದಕ್ಕೆ ಒಂದು ಅರ್ಥ ಇದೆ. ನೀನ್ ಯಾಕೆ ಹೇಳ್ತಿದ್ಯಾ? ಏನಂದೆ? ನೀನ್ ಅಳೋದಕ್ಕೆ ಅರ್ಥ ಇದ್ಯಾ? ಹಾಗಂತ ನೀನ್ ತಿಳ್ಕೊಂಡಿದ್ಯಾ ಅಷ್ಟೇ. ಈ ಜಗತ್ತಲ್ಲಿ ಯಾರ ಅಳುಗೂ ಅರ್ಥ ಇಲ್ಲ. ಈ ಅಳು ಅನ್ನೋದು ಮನುಷ್ಯನ ಅಳಿಸ್ಬಿಡುತ್ತೆ ಅಷ್ಟೇ. ನಿನ್ ಮಾತಿನ ಅರ್ಥ ಎಂತ ಪರಿಸ್ಥಿತಿಲೂ ಅಳಬಾರ್ದಾ? ನೋಡ್ಪಾರು, ನಾವು ಹಾಕೋ ಕಣ್ಣೀರಿಗೆ ಬೆಲೆ ಇರಬೇಕು, ಆಗ ಮಾತ್ರ ನಾವು ಅಳ್ಬೇಕು. ಈ ಪರಿಸ್ಥಿತಿ ನೀನ್ ಹತ್ರ ನಿನ್ ಕಣ್ಣೀರ್ಗೆ ಯಾರು ಕರ್ಗೋದಿಲ್ಲ. ಅಲ್ಲ ಕಡೆ, ಸತ್ತೋರ್ ಮುಂದೆ ಕುತ್ಕೊಂಡು ನಾವು ಅಳ್ತೀವಿ ಅಂದ್ರೆ ಏನೇ ಪ್ರಯೋಜನ? ನಾವ್ ಹತ್ರ ಸತ್ತೋರೆ ನೆದ್ ಬಂದ್ಬಿಡ್ತಾರ. ನೋಡ್ಪಾರು, ನಿನ್ ತಮ್ಮ ನಿನ್ ಗಂಡಂಗೆ ಅದ್ಯಾರೋ ನಿಂತರನೇ ಇರೋಳು ಬಂದು ಬೇಕಾದ ಅಡ್ಗೆ ಎಲ್ಲ ಮಾಡಿ ಹಾಕಿ ನಿನ್ಗಿಂತ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ಈಗ ನೀನ್ ಹತ್ರ ಅವ್ರಿಗೇನೆ ದುಃಖ, ಅವ್ರಂತೂ ಸುಖವಾಗೇ ಇದ್ದಾರಾ? ಅಂದ್ರೆ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಪೆದ್ದಿ ಸಂಬಂಧದ ಬಗ್ಗೆ ಮಾತಾಡ್ತೀನಿ ನೀನು. ಮನುಷ್ಯನ ಕೈಯಲ್ಲಿ ಬಂದ ಒಂದಿದ್ರೆ ಸಾಕು, ಎಂತ ಸಂಬಂಧನೂ ಬಂದ್ ಮಾಡ್ಬಿಡ್ಬೋದು. ಹೇಳಿ ಕೇಳಿ ನಿನ್ ಗಂಡನ ಹತ್ರ ಊರಿಗೆಲ್ಲ ಸಾಲ ಕೊಡೋಷ್ಟು ದುಡ್ಡಿದೆ. ಯಾರು ನಿನಗೆ ಸಪೋರ್ಟ್ ಮಾಡಕ್ ಬಂದ್ರು ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ತಾನೆ. ಅಂದ್ರೆ ನನ್ ಸೋತೆ ಅಂತ ಆಯ್ತು. ಸರಿ ಬಿಡು, ಆ ಗಂಗನ್ ಜೊತೆ ಅವ್ರು ಸಂತೋಷವಾಗಿರ್ತಾರೆ ಅನ್ನೋದಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಈ ಸಂಸಾರ ಭಾರನ ನನ್ನ ಕೈಲಿ ಹೊರಕ್ಕಾಗಲ್ಲ. ಪಾರು, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಅಣ್ಣವ್ರೆ ಹಾಡು ಹೇಳಿಲ್ವೇನೆ? ನೀನ್ ಯಾವ ತರ ಕೂಲಿ ಮಾಡೋರ್ನ ನೋಡಿದ್ಯೇನೆ? ಪಾಪ, ಅವ್ರು ಹೊರೋ ಭಾರದಲ್ಲಿ ಅರ್ಧ ಭಾರ ಕೂಡ ನಾವು ಹೊರೋಕ್ಕಾಗಲ್ಲ. ಅವರು ಏನಾದ್ರು ನಮ್ ತರನೇ ಯೋಚನೆ ಮಾಡ್ಬಿಟ್ರೆ ಅವ್ರ ಜೀವನ ಸಾಗುತ್ತಾ? ಅವ್ರನ್ನೇ ನಂಬ್ಕೊಂಬಂದಿರೋ ಅವ್ರ ಹೆಂಡತಿ ಮಕ್ಳುಗಳು ಭಿಕ್ಷೆ ಬಿಡ್ಬೇಕಾಗತ್ತ ಅಷ್ಟೇ. ನೀನಂತ ಗನಂದಾರಿ ಕೆಲಸ ಏನೇ ಮಾಡ್ತಿದ್ಯಾ? ಸಂಸಾರದ ಭಾರ ಹೊರಕ್ಕಾಗಲ್ಲ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತೆಲ್ಲೇ ಹೇಳಿ. ಅಲ್ಲ ಕಡೆ, ಮನೇಲಿರೋರು ತನ್ನ ಸಾಂಬಾರ್ ಬೇಸಾಕೋ ನಿನ್ಗೆ ಇಷ್ಟೊಂದು ನೋವಾಗುತ್ತೆ ಅಂದ್ರೆ ದಿನ ಇಡೀ ಬೇರೆಯವ್ರ ಭಾರ ಹೊರೋದ್ರಲ್ಲೇ ಕಾಲ ಕಳೀತಾರಲ್ಲ ಆ ಕೂಲಿಯರು, ಅವ್ರಿಗೆಷ್ಟೇ ನೋವಾಗ್ಬೇಡ? ವೈಶಾಲಿ, ನಿನ್ ಹತ್ರ ದುಃಖ ತೋಡ್ಕೊಳ್ಳೋಣ ಅಂತ ಬಂದ್ರೆ ನನ್ನೇ ಹೇಳಿ ಅಂತ ಹೇಳಿ ಬೇಡದೇ ಇರೋ ವಿಷಯಗಳನ್ನೆಲ್ಲ ಮಾತಾಡಿ ಇನ್ನೂ ದುಃಖ ತರಿಸ್ತಿದೆಯಲ್ಲೇ. ಮುಂದೇನ್ ಮಾಡ್ಬೇಕು ಅಂತ ಹೇಳು. ಹೋಗ್ ಸಾಯಿ. ಮತ್ತಿನೇನೆ, ಏನೋ ಅಲ್ಪ ಜ್ಞಾನಿ, ನನ್ನಂತ ಜ್ಞಾನಿ ಹತ್ರ ಬಂದಿದ್ಯಾ? ಬುದ್ಧಿವಾದ ಹೇಳಿ ಸರಿ ಮಾಡೋಣ ಅಂದ್ರೆ ಹರಿಕತೆ ಹೇಳ್ತ್ಯಾ, ಬೇಡವಾದ ವಿಷಯ ಹೇಳ್ತ್ಯಾ ಅಂತ್ಯಾ? ನೋಡ್ಪಾರು, ಯಾವತ್ತೂ ಅಷ್ಟೇ ಜೀವನದಲ್ಲಿ ನಮ್ಗಿಂತ ಕೆಳಮಟ್ಟದಲ್ಲಿರೋರ್ನ ನೋಡಿ ದೇವ್ರೆ ನಮ್ಗೆ ಇಷ್ಟಾದ್ರೂ ಒಳ್ಳೆ ಮಟ್ಟ ಕೊಟ್ಟಿದ್ಯಲ್ಲಪ್ಪ ಅಂತ ಸಂತೋಷ ಪಡ್ಬೇಕು. ಅದನ್ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ
ಕೆಳಮಟ್ಟಕ್ಕೆ ಹೋಗ್ಬಾರ್ದು. ಆಯ್ತಮ್ಮ, ಇನ್ನೊಂದ್ಸಾರಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಲ್ಲ. ಏನ್ ಮಾಡ್ಬೇಕು ಹೇಳು? ಅಗ್ನಿ ಪ್ರವೇಶ. ಅಗ್ನಿ ಪ್ರವೇಶನ? ಹೌದು, ನಿನ್ ಗಂಡ ನಿನ್ನವನಾಗ್ಬೇಕು ಅಂದ್ರೆ ನೀನ್ ಅಗ್ನಿ ಪ್ರವೇಶ ಮಾಡ್ಬೇಕು. ಆಗ ನಾನು ಸುಟ್ಟೋಗ್ಬಿಡ್ತೀನಿ ಅಷ್ಟೇ. ಪೆದ್ದಿ, ನಾನ್ ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳು. ಹೇಳು. ಹುಚ್ಚಿಡಿದ್ದೇನೆ ಬಿಡ್ರಿ ನನ್ನ. ನಾನ್ ನಿಜವಾದ ಪಾರ್ವತಿ ಆಗಿದ್ರೆ, ನೀವು ನಿಜವಾದ ಪರಮೇಶ್ವರನೇ ಆಗಿದ್ರೆ, ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದೆ ಆದ್ರೆ ನಾನು ಈ ಅಗ್ನಿ ಪ್ರವೇಶ ಮಾಡ್ತೀನಿ. ಆಗ ಈ ಅಗ್ನಿ ನನಗೇನು ಮಾಡಲ್ಲ. ಶಿಶು, ನಿನಗೇನು ಬುದ್ಧಿ ಇದೆಯಾ? ರೀ, ನಾನು ಈ ಪ್ರೀತಿನ ಪರೀಕ್ಷೆ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಅಗ್ನಿ ಪ್ರವೇಶ ಮಾಡ್ತೀನಿ. ನಾನು ತಡಿಬೇಡಿ. ನಿಲ್ಸು ಮಗಳೇ. ಯಾರಿ ನೀವು? ನಾನು ಗಂಗಾ ತಂದೆ. ಇಲ್ಲಿಗೆ ಯಾಕೆ ಬಂದ್ರಿ? ಗಂಗಾ ಈ ಮನೆ ಕಾಲಿಟ್ಟಿದ್ದೆ ನಿಮ್ಮ ಕೋಪನ ಶಮನ ಮಾಡ್ಲಿಕ್ಕೆ. ಏನ್ ಹಾಗಂದ್ರೆ? ಹೌದಮ್ಮ, ನಿನ್ನ ಮೌನ ವ್ರತನ ಹೇಗಾರು ಮುರಿಬೇಕು ಅಂತ ನಾ ರಾಮ್ ರಾವ್ ಅವ್ರಿಗೆ ಹೇಳಿದೆ. ಅವ್ರ ಮಗಳು ಮತ್ತೆ ನೀನು ಒಂದೇ ಥರ ಇರೋದ್ರಿಂದ ನನ್ನ ನಾಟಕದ ಗೆಳತಿ ಗಂಗಾನ ಇಲ್ಲಿ ಕರ್ಕೊಂಡು ಬಂದೆ. ಉಳಿದಿದ್ದ ವಿಷಯ ಎಲ್ಲ ನಿನಗೆ ಗೊತ್ತಿದೆ. ಅಂದ್ರೆ ಇದೆಲ್ಲ ನಾಟಕನಾ? ಹೇಳಿದ್ನಲ್ಲ, ನಿನ್ನ ಮೌನ ವ್ರತ ಮುರಿಯೋದಕ್ಕೆ ಈ ಥರ ನಾಟಕ ಮಾಡಿದ್ವಿ. ರೀ, ಇನ್ನೊಂದ್ಸಾರಿ ಇವಳು ಏನಾದ್ರೂ ಪಾರ್ವತಿಯಾಗಿ ನನ್ನ ಮನೆಗೆ ಬಂದ್ರೆ ಏನು ಮಾಡ್ತೀಯಾ? ನಾನು ನಿಜವಾಗ್ಲೂ ಅಗ್ನಿ ಪ್ರವೇಶ ಮಾಡ್ತೀನಿ.